ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು, ನೀವ್ಯಾರು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡ್ತಾ ಇದ್ದೀರಾ ಅಥವಾ ಈಗ ಆಲ್ರೆಡಿ ನೀವೊಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೀರಾ ಅಂತ ಅಂದರೆ, ಸೊ ನಾನು ಹೇಳುವ ಈ ಒಂದು ಆಪ್ಷನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಥವಾ ಎನೇಬಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂತ ಅಂದರೆ ತುಂಬ ಜನ ಏನು ಮಾಡ್ತಾರೆ, ಸೊ ಚಿಲ್ಡ್ರನ್ ಬೇಸ್ಡ್ ಚಾನಲ್ಲು ಕೂಡ ಓಪನ್ ಮಾಡಿರ್ತಾರೆ. ಇನ್ನು ತುಂಬ ಜನ ನಾರ್ಮಲ್ ಎಲ್ಲರೂ ನೋಡೋ ಅಂಥ ಚಾನಲ್ಲು ಕೂಡ ಓಪನ್ ಮಾಡಿರ್ತಾರೆ. ಸೊ ಈ ಚಾನಲ್ ಇವಾಗ ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ, ಇದು ಬಂದು ಟೆಕ್ನಾಲಜಿ ಚಾನಲ್ಲು. ಇದು ಬಂದು ಪ್ರತಿಯೊಬ್ಬರು ಕೂಡ ನೋಡೋ ಅಂಥದ್ದು. ತಂತ್ರಜ್ಞಾನ ಅಂದರೆ ಎಲ್ಲರಿಗೂ ಕೂಡ ಯೂಸ್ ಆಗುವಂಥದ್ದೇ. ಸೊ ಅದರಿಂದ ಇದು ಎಲ್ಲರೂ ನೋಡೋ ಅಂಥದ್ದು. ಸೊ ನಾನು ಹಂಗಾಗಿ ಇದನ್ನು ಎಲ್ಲರೂ ನೋಡೋ ಥರ ನಾನು ಆಪ್ಷನ್ನ ಎನೇಬಲ್ ಮಾಡ್ಕೊಂಡಿದ್ದೀನಿ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಮಕ್ಕಳಿಗೆ ಅಂತಲೇ ಚಾನಲ್ ಮಾಡಿರ್ತಾರೆ. ಸೊ ಅಂದರೆ ಕಾರ್ಟೂನ್ ಆ್ಯನಿಮೇಷನ್ ವೀಡಿಯೋಸ್ಗಳು ಹಾಕೋದಾಗಿರ್ಬೋದು, ಅಥವಾ ಮಕ್ಕಳಿಗೆ ಒಂದು ಎಜುಕೇಷನ್ ರಿಲೇಟೆಡ್ ಆಗಿರ್ಬೋದು. ಸಣ್ಣ ಸಣ್ಣ ಮಕ್ಕಳು ಅಂದರೆ ಒಂದು 5 ವರ್ಷ 10 ವರ್ಷದ ಒಳಗಿರೋವಂಥ ಮಕ್ಕಳಿಗೆ ಅಂತಲೇ ಒಂದು ಚಾನಲ್ ಅನ್ನೋದನ್ನು ಓಪನ್ ಮಾಡಿರ್ತಾರೆ. ಕಾರ್ಟೂನ್ ಚಾನಲ್ ಆಗಿರ್ಬೋದು ಅಥವಾ ಬೇರೆ ಒಂದು ಸಣ್ಣ ಪುಟ್ಟ ಮಕ್ಕಳಿಗೆ ಯೂಸ್ ಆಗುವಂಥದ್ದು ಚಾನಲ್ಸ್ಗಳು ನಿಮಗೆ ಗೊತ್ತೇ ಇರುತ್ತೆ. ಸೊ ಆ ಥರ ಚಾನಲ್ಸ್ಗಳು ನೀವೇನಾದರೂ ಮಾಡ್ಕೊಂಡಿತ್ತು ಅಂದರೆ, ಸೊ ಅವ್ರಿಗೆ ಒಂದು ಸಪ್ರೇಟಾಗಿ ಒಂದು ಆಪ್ಷನ್ ಅನ್ನೋದನ್ನು ಎನೇಬಲ್ ಮಾಡ್ಕೊಬೇಕಾಗುತ್ತೆ. ಸೊ ಇದನ್ನು ಆನ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಒಂದು ಚಾನಲ್ಗೆ ನಾಳೆ ದಿನ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದರಿಂದ ಏನು ಆಪ್ಷನ್ನು, ನಾವು ಇದನ್ನು ಏನಕ್ಕೆ ಎನೇಬಲ್ ಮಾಡ್ಕೊಬೇಕು ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಮತ್ತು ಇದು ಎನೇಬಲ್ ಮಾಡ್ಕೊಂಡಿಲ್ಲ ಅಂದರೆ ಅಥವಾ ಎನೇಬಲ್ ಮಾಡಿಕೊಂಡ್ರೆ ಏನು ಅಡ್ವಾಂಟೇಜಸ್ ಇದೆ, ಏನು ಡಿಸ್ಅಡ್ವಾಂಟೇಜಸ್ ಇದೆ ಅಂತದನ್ನು ಕೂಡ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ಒಂದು ವಿಡಿಯೋನ ನೀವು ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಾನು ಒಂದು ಮೊಬೈಲ್ನ ಓಪನ್ ಮಾಡ್ಕೊತೀನಿ. ಸೊ ಅದೇ ರೀತಿ ನೀವು ಕೂಡ ಅಷ್ಟೇ ನಿಮ್ಮ ಒಂದು ಮೊಬೈಲ್ನ ಓಪನ್ ಮಾಡ್ಕೊಳ್ಳಿ. ಜೊತೆಗೆ ತುಂಬ ಜನ ಸಿಸ್ಟಮ್ ಕೂಡ ಯೂಸ್ ಮಾಡ್ತಾ ಇರ್ತಾರೆ. ಸೊ ಸಿಸ್ಟಮ್ ಯೂಸ್ ಮಾಡ್ತಾ ಇರೋರು ದಯವಿಟ್ಟು ಸಿಸ್ಟಮಲ್ಲೇ ಈ ಒಂದು ನಾನು ಏನು ಇವಾಗ ತಿಳಿಸ್ತೀನಿ ಅದನ್ನು ಓಪನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಮೊಬೈಲ್ ಯೂಸರ್ಸ್ಗಳಿಗಾದರೆ ತುಂಬ ಕಷ್ಟ ಆಗುತ್ತೆ ಇದು ಓಪನ್ ಮಾಡೋದು. ಯಾಕಂದರೆ ಕ್ರೋಮಲ್ಲಿ ನಾವು ಇದೆಲ್ಲ ಆಪ್ರೇಟ್ ಮಾಡೋದಿರುತ್ತೆ. ಸೊ ಅದರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅದು ಝೂಮ್ ಮಾಡೋದು, ಝೂಮ್ ಔಟ್ ಮಾಡೋದು, ಅದನ್ನು ಓಪನ್ ಮಾಡೋಕ್ಕೆಲ್ಲ ತುಂಬ ಕಷ್ಟ ಅನಿಸುತ್ತೆ. ಸೊ ಬೆಟರ್ ಸಿಸ್ಟಮ್ ಇದ್ದವರು ದಯವಿಟ್ಟು ಸಿಸ್ಟಮಲ್ಲೇ ನಾನು ಇವಾಗ ಹೇಳ್ಕೊಡೋದನ್ನು ಓಪನ್ ಮಾಡಿ. ಸೊ ಏನಿಲ್ಲ, ಸಿಂಪಲ್ ಎಲ್ಲರ ಮೊಬೈಲಲ್ಲೂ ಕೂಡ ಕ್ರೋಮ್ ಬ್ರೌಸರ್ ಅನ್ನೋದು ಇದ್ದೇ ಇರುತ್ತೆ. ಸೊ ಈ ಒಂದು ಕ್ರೋಮ್ ಬ್ರೌಸರ್ ಏನಿದೆ ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನಮಸ್ಕಾರ ಸ್ನೇಹಿತರೆ, ಭಾಳಷ್ಟು ಜನ ನನ್ನ ಹಾಗೆ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿರ್ತಾರೆ ಅಂತ ಹೇಳ್ಬೋದು. ಸೊ ಒಂದು ಯೂಟ್ಯೂಬ್ ಚಾನಲ್ ನಾವು ಶುರು ಮಾಡಿದ್ದೀವಿ ಅಂದರೆ ಅದರಲ್ಲಿ ಮೇನ್ ಬರೋದೇ ಮಾನಿಟೈಸೇಷನ್. ಸೊ ನಾವು ಮಾನಿಟೈಸೇಷನ್ ನಮ್ಮ ಒಂದು ಚಾನಲಲ್ಲಿ ಆನ್ ಮಾಡ್ಕೊಂಡ್ವಿ ಅಂದರೆ ಆ ಚಾನಲ್ಗೆ ಒಂದು ವ್ಯಾಲ್ಯೂ ಅಂತ ಹೇಳ್ಬೋದು. ಸೊ ಈ ಒಂದು ಮಾನಿಟೈಸೇಷನ್ಗಾಗಿ ತುಂಬ ಜನ ತುಂಬಾ ಎಫರ್ಟ್ ಹಾಕಿರ್ತಾರೆ ಅಂತ ಹೇಳ್ಬೋದು. ಸೊ ವಿಡಿಯೋಸ್ಗಳು ಮಾಡ್ತಾ ಇರ್ತಾರೆ, ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ತುಂಬ ಕಷ್ಟಪಟ್ಟಿರ್ತಾರೆ. ಆದರೆ ಏನಾಗುತ್ತೆ, ಮಾನಿಟೈಸೇಷನ್ ಟೈಮಲ್ಲಿ ತುಂಬ ಜನಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಮಾನಿಟೈಸೇಷನ್ ರಿಜೆಕ್ಟ್ ಆಗೋದಾಗಿರ್ಬೋದು, ಅಥವಾ ಮಾನಿಟೈಸೇಷನಲ್ಲಿ ಸೆಕೆಂಡ್ ಸ್ಟೆಪ್ ಎರರ್ ಬರೋದಾಗಿರ್ಬೋದು, ಇಲ್ಲ ಐಡೆಂಟಿಟಿ ವೆರಿಫಿಕೇಷನಲ್ಲಿ ರಿಜೆಕ್ಟ್ ಆಗೋದಾಗಿರ್ಬೋದು, ಇಲ್ಲ ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕಾದ್ರೆ ಸಮ್ ಇಶ್ಯೂಸ್ಗಳು ಬರೋದಾಗಿರ್ಬೋದು, ಇಲ್ಲ US ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡೋ ಟೈಮಲ್ಲಿ ತುಂಬಾ ಇಶ್ಯೂಸ್ಗಳು ಬರುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ನಿಮಗೆ ಏನೇ ಒಂದು ಯೂಟ್ಯೂಬ್ಗೆ ಸಂಬಂಧಪಟ್ಟಂಗೆ ಅಥವಾ ಗೂಗಲ್ ಆ್ಯಡ್ಸೆನ್ಸ್ಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆಗಳಿತ್ತು ಅಂದರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ತು ಅಂದರೆ ನಿಮ್ದು ಏನೇ ಯೂಟ್ಯೂಬ್ ಅಥವಾ ಆ್ಯಡ್ಸೆನ್ಸ್ಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದನ್ನು ಕೂಡ ನಾವು ಸಾಲ್ವ್ ಮಾಡಿಕೊಡ್ತೀವಿ. ತುಂಬ ಅಫೋರ್ಡಬಲ್ ಪ್ರೈಸಿಗೆ, ರೀಸನಬಲ್ ಪ್ರೈಸಿಗೆ ನಾವು ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು. ಸೊ ಕಾಂಟ್ಯಾಕ್ಟ್ ಮಾಡೋರು ಅಥವಾ ಕಾಲ್ ಮಾಡೋರು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆ ಒಳಗಡೆ ಕಾಲ್ ಮಾಡಿ. ಸೊ ವಾಟ್ಸಪ್ಪಲ್ಲಿ ನೀವೇನಾದ್ರು ಮೆಸೇಜ್ ಮಾಡ್ತೀನಿ ಅಂದರೆ 24 hours ಅವೈಲೇಬಲ್ ಇರ್ತೀವಿ. ಸೊ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆಲ್ಲ ಯೂಟ್ಯೂಬಲ್ಲಿ ಸಮಸ್ಯೆ ಇದೆ, ಆ್ಯಡ್ಸೆನ್ಸ್ಗೆ ಸಮಸ್ಯೆ ಇದೆ, ಪ್ರತಿಯೊಬ್ಬರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಸೊ ಈ ರೀತಿ ಇಂಟರ್ಫೇಸ್ ಬಂದ ನಂತರ ಇಲ್ಲಿ ಸರ್ಚ್ ಬಾರ್ನಲ್ಲಿ ನೀವು studio.youtube.com ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ಸೊ ಸರ್ಚ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಈ ರೀತಿ ಇಂಟರ್ಫೇಸ್ ಬಂದ ನಂತರ ನೀವು ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಏನಿದೆ ಅದನ್ನು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂಡ ನಂತರ ಲೆಫ್ಟ್ ಸೈಡು ಬಾಟಮಲ್ಲಿ ನಿಮಗೆ ಫುಲ್ ಬಾಟಮಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರುತ್ತೆ. ಸೊ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಈ ರೀತಿ ಇಂಟರ್ಫೇಸ್ ಬಂದ ನಂತರ ಮತ್ತೆ ಮೊಬೈಲ್ ಸ್ಕ್ರೀನ್ನ ಝೂಮ್ ಮಾಡ್ಕೊಳ್ಳಿ. ಈ ಸಿಸ್ಟಮಲ್ಲಿ ಓಪನ್ ಮಾಡಿದರೆ ಈ ರೀತಿ ಆಗಲ್ಲ, ಬಟ್ ಮೊಬೈಲಲ್ಲಿ ಓಪನ್ ಮಾಡೋರು ಝೂಮ್ ಮಾಡೋದು ಝೂಮ್ ಔಟ್ ಮಾಡೋದು ಝೂಮ್ ಮಾಡೋದು ಝೂಮ್ ಔಟ್ ಮಾಡೋದು ಮಾಡಬೇಕಾಗುತ್ತೆ. ಸೊ ಅಷ್ಟೇ. ಇಲ್ಲಿ ನಿಮಗೆ ಲೆಫ್ಟ್ ಸೈಡ್ನಲ್ಲಿ ಚಾನಲ್ ಅಂತ ಇದೆ ನೋಡಿ, ಈ ಚಾನಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಈ ರೀತಿ ಇಂಟರ್ಫೇಸ್ ಬಂದ ನಂತರ ನೀವು ಇಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಡೂ ಯು ವಾಂಟ್ ಟು ಚೇಂಜ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆ. ಅಂದರೆ ಇದೇನಪ್ಪ ಅಂದರೆ ನೀವು ಮಕ್ಕಳಿಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀರಾ ಅಥವಾ ಎಲ್ಲರೂ ನೋಡೋ ಅಂಥ ವೀಡಿಯೋಸ್ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನೋದು ಸಹ ಇಲ್ಲಿ ಕೊಟ್ಟಿರ್ತಾರೆ, ನೀವು ಬೇಕಾದರೆ ಓದ್ಕೊಬೋದು ಇದನ್ನು. ಓಕೆನಾ? ಸೊ ಇಲ್ಲಿ ನೀವೇನು ಮಾಡಬೇಕು, ನೀವ್ಯಾರು ಮಕ್ಕಳಿಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀರಾ, ಸೊ ಇಲ್ಲಿ ಎಸ್ ಅಂತ ಇದೆ ನೋಡಿ, ಈ ಎಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ಸೊ ನಿಮಗೆ ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಬೋದು. ಆದರೆ ವ್ಯೂವರ್ಸು ಬೆಲ್ ಬಟನ್ ಕ್ಲಿಕ್ ಮಾಡೋದಕ್ಕಾಗಲ್ಲ. ಸೊ ಬೆಲ್ ಬಟನ್ ಅನ್ನೋದನ್ನು ರಿಮೂವ್ ಮಾಡ್ತಾರೆ, ಜೊತೆಗೆ ಕಮೆಂಟ್ ಸೆಕ್ಷನ್ ಅನ್ನೋದನ್ನು ರಿಮೂವ್ ಮಾಡ್ತಾರೆ. ಸೊ ಇದೊಂದು ನಮಗೆ ಡಿಸ್ಅಡ್ವಾಂಟೇಜಸ್ ಅಂತಲೇ ಹೇಳ್ಬೋದು. ಜೊತೆಗೆ ಸಮ್ ಫೀಚರ್ಸ್ಗಳು ನಮಗೆ ಈ ಒಂದು ಕಿಡ್ಸ್ ಚಾನಲ್ಗೆ ಕೊಡೋದಿಲ್ಲ. ಬಟ್ ಆದರೆ ನಾವು ಇದನ್ನು ಎನೇಬಲ್ ಮಾಡ್ಕೊಳ್ಳೇಬೇಕು. ಇನ್ ಕೇಸ್ ಎನೇಬಲ್ ಮಾಡ್ಕೊಳ್ಳಿಲ್ಲ, ನಾವೆಲ್ಲರೂ ನೋಡೋ ಅಂಥ ವೀಡಿಯೋಸ್ ಹಾಕ್ತಾಯಿದ್ದೀವಿ ಅಂತ ಕಿಡ್ಸ್ಗೋಸ್ಕರ ಚಾನಲ್ ಮಾಡಿರ್ತೀರ, ಆದರೆ ಎಲ್ಲರೂ ನೋಡ್ಬೋದು ಅಂತ ನೀವ್ಯಾರು ಆನ್ ಮಾಡ್ಕೊಂತು ಅಂದರೆ ನಾಳೆ ದಿನ ಯೂಟ್ಯೂಬ್ಗೆ ಚಾನಲ್ ಸಿಗಾಕೊಂತು ಅಂದರೆ ಮುಗೀತು, ಡಿಲೀಟ್ ಮಾಡೇ ಮಾಡ್ತಾರೆ, 100% ಡಿಲೀಟ್ ಮಾಡ್ತಾರೆ. ಈಗಂತೂ ಯೂಟ್ಯೂಬ್ ತುಂಬ ಸ್ಟ್ರಿಕ್ಟ್ ಆಗ್ತಿದೆ. ಸೊ ಅದರಿಂದ ದಯವಿಟ್ಟು ಇದನ್ನು ಎಚ್ಚರಿಕೆಯಿಂದ ಇದನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮಕ್ಕಳಿಗೋಸ್ಕರ ಮಾಡಿತ್ತು ಅಂದರೆ ಮೊದಲನೇ ಆಪ್ಷನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ ಅಂತ. ಇಲ್ಲ ನಾನು ಮಕ್ಕಳಿಗೋಸ್ಕರ ಮಾಡ್ತಾ ಇಲ್ಲ, ಸೊ ನಾನು ಎಲ್ಲರಿಗೂ ರಿಲೆವೆಂಟೆಡ್ ಆಗಿರುವಂಥ ವೀಡಿಯೋಸ್ಗಳನ್ನ ಮಾಡ್ತೀನಿ ಅಂದರೆ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಈ ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋ ಸೆಟ್ ದಿಸ್ ಚಾನಲ್ ಆ್ಯಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂತು ಅಂದರೆ ನಿಮ್ಗೆ ಎಲ್ಲ ಫೀಚರ್ಸು ಸಿಗುತ್ತೆ, ಸಬ್ಸ್ಕ್ರೈಬ್ ಸಿಗುತ್ತೆ, ಬೆಲ್ ಬಟನ್ ಸಿಗುತ್ತೆ, ಕಮೆಂಟ್ ಸೆಕ್ಷನ್ ಸಿಗುತ್ತೆ, ಪ್ರತಿಯೊಂದು ಫೀಚರ್ಸು ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾನು ಬಂದು ಈ ಚಾನಲ್ ಬಂದು ಮಕ್ಕಳಿಗೋಸ್ಕರ ಮಾಡ್ತಾ ಇಲ್ಲ, ಎಲ್ಲರೂ ನೋಡೋ ಅಂಥ ಚಾನಲ್ನಲ್ಲಿ ಮಾಡ್ತಾ ಇರೋದು. ಆದ್ದರಿಂದ ನಾನು ನೋ ಸೆಟ್ ದಿಸ್ ಆ್ಯಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆಯಲ್ಲ ಸೆಕೆಂಡ್ ಆಪ್ಷನ್ನು, ಇದನ್ನೇ ಕ್ಲಿಕ್ ಮಾಡ್ತೀನಿ. ಸೊ ಹಾಗಂತ ನೀವು ಕೇಳ್ಬೋದು, ಬ್ರೋ ಇದೇನು ಥರ್ಡ್ ಆಪ್ಷನ್ ಇದೆಯಲ್ಲ, ಇದೇನಕ್ಕೆ ಯೂಸ್ ಆಗುತ್ತೆ ಅಂತ ನೀವು ಕೇಳ್ಬೋದು. ಇದು ಬಂದು ಪ್ರತಿಯೊಂದು ವೀಡಿಯೋಸ್ಗಳಿಗೂ ಕೂಡ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಬೋದು. ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ನಿಮಗೆ ತೋರಿಸುತ್ತೆ. ಸೊ ನೀವು ಪ್ರತಿ ವೀಡಿಯೋಸ್ಗಳಲ್ಲೂ ಕೂಡ ಇದನ್ನು ಅಪ್ಡೇಟ್ ಮಾಡ್ಕೊಬೋದು. ಬಟ್ ನಾನು ಸಜೆಸ್ಟ್ ಮಾಡಲ್ಲ ಪ್ರತಿ ವೀಡಿಯೋ ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ, ಯಾಕಂದರೆ ತುಂಬ ಜನ ತುಂಬ ಅರ್ಜೆಂಟಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ಇದನ್ನು ನಾವು ಸೆಲೆಕ್ಟ್ ಮಾಡೋದಕ್ಕಾಗಲ್ಲ. ಸೊ ಅದರಿಂದ ನೀವು ಬೆಟರ್ ಒಂದು ಸತಿ ಚಾನಲ್ಗೆ ಅಪ್ಡೇಟ್ ಮಾಡಿಟ್ಕೊಂತು ಅಂದರೆ ತುಂಬ ಒಳ್ಳೆಯದು. ಮತ್ತು ಒಂದೇ ಕ್ಯಾಟಗರಿ ಒಂದೇ ಟಾಪಿಕ್ ಮೇಲೆ ವೀಡಿಯೋಸ್ಗಳು ಮಾಡಿದ್ರೆ ತುಂಬ ಒಳ್ಳೆಯದು. ತುಂಬ ಜನ ಮಕ್ಕಳಿಗೋಸ್ಕರನೂ ಮಾಡ್ತಾರೆ, ಎಲ್ಲರಿಗೋಸ್ಕರನೂ ಮಾಡ್ತಾರೆ. ಸೊ ಈ ಥರ ಮಾಡೋದ್ರಿಂದ ಸೊ ಚಾನಲ್ ಅನ್ನೋದು ತುಂಬ ಡೌನ್ ಆಗುತ್ತೆ. ಸೊ ಚಾನಲ್ ಸರಿಯಾಗಿ ರೀಚ್ ಸಿಗೋದಿಲ್ಲ. ಸೊ ಆ ಥರ ಆಗುತ್ತೆ. ಮಿಕ್ಸ್ಡ್ ಕಂಟೆಂಟ್ ಮಾಡ್ತು ಅಂದರೆ ಬೆಟರ್ ಒಂದೇ ಟಾಪಿಕ್ ಮೇಲೆ ಒಂದೇ ಕಂಟೆಂಟ್ ಮೇಲೆ ನೀವು ಫೋಕಸ್ ಮಾಡಿ ಅಂತ ಹೇಳ್ತೀನಿ. ಸೊ ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಂಡ ನಂತರ ರೈಟ್ ಸೈಡ್ನಲ್ಲಿ ನಿಮಗೆ ಸೇವ್ ಅಂತ ಇರುತ್ತೆ, ಈ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ಇದು ಸೇವ್ ಆಗುತ್ತೆ. ಸೊ ಸೇವ್ ಆಯಿತು ಅಂದರೆ ನೀವು ಬೇಕಾದರೆ ಇನ್ನೊಂದ್ಸರಿ ಕನ್ಫರ್ಮೇಷನ್ ಕೂಡ ಮಾಡ್ಕೊಬೋದು. ಲೆಫ್ಟ್ ಸೈಡು ಬಾಟಮಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಚಾನಲ್ ಅಂತ ಇರುತ್ತೆ, ಈ ಚಾನಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂತು ಅಂದರೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ, ನೋ ಸೆಟ್ ದಿಸ್ ಚಾನಲ್ ಆ್ಯಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತಲೇ ಸೆಲೆಕ್ಟ್ ಆಗಿದೆ. ಸೊ ಈ ರೀತಿ ನೀವು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಐ ಹೋಪ್ ನಿಮಗೆ ಇದು ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ತುಂಬ ಜನ ಇದನ್ನು ಮಿಸ್ಟೇಕ್ ಮಾಡ್ತಾರೆ. ಸೊ ದಯವಿಟ್ಟು ಇದನ್ನು ಮಿಸ್ಟೇಕ್ ಮಾಡಬೇಡಿ. ಸೊ ನೋಡಿಕೊಂಡು ಈ ಒಂದು ಏನು ಕಿಡ್ಸ್ ಚಾನಲ್ ಅಥವಾ ಎಲ್ಲರೂ ನೋಡೋ ಅಂಥ ಚಾನಲ್ ಅಂತ ದಯವಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಮತ್ತು ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದರೆ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ಒಂದು ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವೇನು ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.